ಸ್ನೇಹಿತರೆ, ನಮ್ಮ ಮನಸ್ಸಿನ ಮಾತಿದು ಚಾನೆಲ್ಗೆ ಸುಸ್ವಾಗತ. ಯಾವ ಗಂಡನೂ ತನ್ನ ಹೆಂಡತಿ ಮುಂದೆ ಸುಲಭವಾಗಿ ಕಣ್ಣೀರು ಹಾಕಲ್ಲ. ಒಂದು ವೇಳೆ ಆತ ಕಣ್ಣೀರು ಹಾಕುತ್ತಿದ್ದಾನೆ ಎಂದರೆ ಅದರ ಹಿಂದೆ ಯಾರಿಗೂ ತಿಳಿಯದ ಒಂದು ದೊಡ್ಡ ನೋವಿರುತ್ತೆ. ರಾಧವ್ ತನ್ನ ಹೆಂಡತಿ ಸಿಂಧು ಎದುರು ದಿನವೂ ಕ್ರೂರಿಯಂತೆ ನಟಿಸುತ್ತಿದ್ದ. ಆದರೆ ಆತ ಮಧ್ಯರಾತ್ರಿ ಯಾರಿಗೂ ತಿಳಿಯದಂತೆ ಅಳುತ್ತಿದ್ದ ರಹಸ್ಯ ಸಿಂಧುಗೆ ತಿಳಿದಾಗ ಏನಾಯಿತು? ಕೊನೆಗೂ ರಾಘವ್ ಮರೆಮಾಚುತ್ತಿದ್ದ ಆ ಕಹಿ ಸತ್ಯ ಏನು? ಸಂಪೂರ್ಣವಾಗಿ ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಈ ಕತೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಅವನ ಕಣ್ಣೀರಿನ ರಹಸ್ಯ. ಯಾವ ಗಂಡನೂ ತನ್ನ ಹೆಂಡತಿ ಮುಂದೆ ಸುಲಭವಾಗಿ ಕಣ್ಣೀರು ಹಾಕಲ್ಲ. ಒಂದು ವೇಳೆ ಆತ ಕಣ್ಣೀರು ಹಾಕುತ್ತಿದ್ದಾನೆ ಎಂದರೆ ಅದರ ಹಿಂದೆ ಯಾರಿಗೂ ತಿಳಿಯದ ಒಂದು ದೊಡ್ಡ ನೋವಿರುತ್ತೆ. ರಾಧವ್ ತನ್ನ ಹೆಂಡತಿ ಸಿಂಧು ಎದುರು ದಿನವೂ ಕ್ರೂರಿಯಂತೆ ನಟಿಸುತ್ತಿದ್ದ. ಆದರೆ ಆತ ಮಧ್ಯರಾತ್ರಿ ಯಾರಿಗೂ ತಿಳಿಯದಂತೆ ಅಳುತ್ತಿದ್ದ ರಹಸ್ಯ ಸಿಂಧುಗೆ ತಿಳಿದಾಗ ಆಕೆಯ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋಗಿತ್ತು. ಅಷ್ಟಕ್ಕೂ ರಾಘವ್ ಮರೆಮಾಚುತ್ತಿದ್ದ ಆ ಕಹಿ ಸತ್ಯ ಏನು? ರಾಧವ್ ಮತ್ತು ಸಿಂಧು ಮದುವೆಯಾಗಿ 3 ವರ್ಷಗಳಾಗಿದ್ದವು. ರಾಧವ್ ಸಾಧಾರಣ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ. ಸಿಂಧುಗೆ ಐಷಾರಾಮಿ ಜೀವನ ನಡೆಸಬೇಕೆಂಬ ದೊಡ್ಡ ಆಸೆ ಇತ್ತು. ಅವಳು ದಿನವೂ ರಾಧವ್ನನ್ನು ಬೇರೆಯವರ ಜೊತೆ ಹೋಲಿಸಿ ಚುಚ್ಚಿ ಮಾತನಾಡುತ್ತಿದ್ದಳು. ನಿಮ್ಮ ಕೈಲಾಗಲ್ಲ, ನನಗೆ ಒಂದು ಒಳ್ಳೆ ಸೀರೆ ಕೊಡಿಸೋ ಯೋಗ್ಯತೆಯೂ ನಿಮಗಿಲ್ಲ ಎಂದು ಜಗಳವಾಡುತ್ತಿದ್ದಳು. ಆದರೆ ರಾಧವ್ ಯಾವತ್ತೂ ಎದುರು ಮಾತನಾಡುತ್ತಿರಲಿಲ್ಲ. ಯಾವಾಗಲೂ ಮೌನವಾಗಿ ಇರುತ್ತಿದ್ದ. ಆದರೆ ಕಳೆದ 6 ತಿಂಗಳಿನಿಂದ ರಾಘವ್ ಸಂಪೂರ್ಣ ಬದಲಾಗಿದ್ದ. ಸಿಂಧು ಸಣ್ಣ ವಿಷಯಕ್ಕೆ ಜಗಳವಾಡಿದರೂ ಸಾಕು, ಆತ ಆಕೆಯ ಮೇಲೆ ಕೈ ಎತ್ತುತ್ತಿದ್ದ. ಜೋರಾಗಿ ಕಿರುಚುತ್ತಿದ್ದ. ನಿನಗೆ ದುಡ್ಡಿನ ಅಹಂಕಾರ ಜಾಸ್ತಿಯಾಗಿದೆ, ನಿನಗೆ ನನ್ನ ಬೆಲೆ ಗೊತ್ತಿಲ್ಲ ಎಂದು ಕ್ರೂರಿಯಂತೆ ಆಡುತ್ತಿದ್ದ. ಸಿಂಧುಗೆ ತನ್ನ ಗಂಡನ ಮೇಲೆ ಅಸಹ್ಯ ಹುಟ್ಟಲು ಶುರುವಾಗಿತ್ತು. ನಾನು ಈತನ ಜೊತೆ ಇರಲ್ಲ, ವಿಚ್ಛೇದನ ಡಿವೋರ್ಸ್ ಪಡೆದು ಅಮ್ಮನ ಮನೆಗೆ ಹೋಗ್ತೀನಿ ಎಂದು ನಿರ್ಧರಿಸಿದಳು. ಒಂದು ದಿನ ಮಧ್ಯರಾತ್ರಿ ಸಿಂಧುಗೆ ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಪಕ್ಕದಲ್ಲಿ ರಾಧವ್ ಇರಲಿಲ್ಲ. ಹೊರಗಿನ ಹಾಲ್ನಲ್ಲಿ ಯಾರೋ ಜೋರಾಗಿ ಅಳುತ್ತಿರುವ ಶಬ್ದ ಕೇಳಿಸಿತು. ಸಿಂಧು ಮೆಲ್ಲನೆ ನಡೆದು ಬಂದು ನೋಡಿದಾಗ ರಾಧವ್ ದೇವರ ಫೋಟೋ ಮುಂದೆ ಮಂಡಿಯೂರಿ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳುತ್ತಾ ಜೋರಾಗಿ ಅಳುತ್ತಿದ್ದ. ಆತ ಅಳುತ್ತಾ ದೇವರಿಗೆ ಕೇಳುತ್ತಿದ್ದ ಮಾತುಗಳು ಸಿಂಧು ಕಿವಿಗೆ ಬಿದ್ದವು. ದೇವ್ರೇ, ನನ್ನ ಹೆಂಡತಿಗೆ ನನ್ನ ಮೇಲೆ ದ್ವೇಷ ಬರುವ ಹಾಗೆ ಮಾಡು. ಅವಳು ನನ್ನನ್ನು ಅಸಹ್ಯಪಟ್ಟುಕೊಂಡು ಈ ಮನೆಯಿಂದ ದೂರ ಹೋಗೋ ಹಾಗೆ ಮಾಡು. ನನಗೆ ಇನ್ನೂ ಕೇವಲ 2 ತಿಂಗಳು ಮಾತ್ರ ಆಯಸ್ಸು ಇರೋದು ಅನ್ನೋ ಸತ್ಯ ಅವಳಿಗೆ ತಿಳಿಯಬಾರದು. ನಾನು ಬ್ಲಡ್ ಕ್ಯಾನ್ಸರ್ನಿಂದ ಸತ್ತು ಹೋದ್ರೆ ಅವಳು ಆ ನೋವನ್ನು ತಡೆದುಕೊಳ್ಳಲ್ಲ. ನಾನು ಕೆಟ್ಟವನಾಗಿ ದೂರವಾದ್ರೆ ನಾನು ಸತ್ತಾಗ ಅವಳು ಅಳಲ್ಲ. ನನ್ನ ಹೆಂಡತಿಯನ್ನು ನೀನೇ ಕಾಪಾಡಬೇಕು ದೇವ್ರೇಯ. ಸಿಂಧುಗೆ ಇಡೀ ಪ್ರಪಂಚವೇ ನಿಂತು ಹೋದಂತಾಯಿತು. ತನಗಾಗಿ ತನ್ನ ಗಂಡ ಇಷ್ಟೊಂದು ದೊಡ್ಡ ನೋವನ್ನು ಒಬ್ಬನೇ ನುಂಗುತ್ತಿದ್ದಾನಲ್ಲ ಎಂದು ಆಕೆ ಓಡಿಬಂದು ರಾಧವ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಜೋರಾಗಿ ಅತ್ತಳು. ನನಗೆ ನಿನ್ನ ದುಡ್ಡು ಬೇಡ, ನೀನು ಸಾಕು ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಕೊನೆಗೆ ಇಬ್ಬರು ಸೇರಿ ಆ ಕಾಯಿಲೆಯ ವಿರುದ್ಧ ಹೋರಾಡಲು ನಿರ್ಧರಿಸಿದರು. ಪ್ರೀತಿ ಅಂದರೆ ಕೇವಲ ದುಡ್ಡು, ಒಡವೆ ಅಲ್ಲ, ಪರಸ್ಪರ ಒಬ್ಬರಿಗಾಗಿ ಒಬ್ಬರು ಪಡುವ ಸಂಕಟ. ಸ್ನೇಹಿತರೆ, ರಾಧವ್ ತನ್ನ ಹೆಂಡತಿಗಾಗಿ ಮಾಡಿದ ಈ ತ್ಯಾಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.